ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ನೀವೇನಾದ್ರೂ ಹೊಸ ಫೋನ್ ತಗೋಬೇಕು ಅಂತಿದ್ರೆ, ನಮ್ಮ ಬಜೆಟ್‌ನಲ್ಲಿ ಏನೆಲ್ಲ ಫೀಚರ್ಸ್ ಇರೋ ಫೋನ್ ತಗೋಬಹುದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫೋನ್ ತಗೊಳ್ಳೋಕ್ಕೂ ಮುಂಚೆ ಈ ವಿಷಯಗಳನ್ನ ತಿಳ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಂದ್ರೆ ಯೂಸೇಜು. ಫೋನ್ ನಾರ್ಮಲ್ ಯೂಸ್‌ಗಾದ್ರೆ ತಗೋತೀನಿ ಅಂದ್ರೆ, ನಾರ್ಮಲ್ ಯೂಸ್ ಅಂದ್ರೆ ಒಂದು 10 ರಿಂದ 15 ಬೇಸಿಕ್ ಆ್ಯಪ್ಸ್‌ನ ಯೂಸ್ ಮಾಡ್ತೀನಿ ಅಂದ್ರೆ, ಬೇಸಿಕ್ ಆ್ಯಪ್ ಅಂದ್ರೆ ಕಾಲಿಂಗ್ ಆ್ಯಪು, ಕ್ಯಾಮೆರಾ ಆ್ಯಪು, ಮತ್ತೆ ಯೂಟ್ಯೂಬ್ ನೋಡೋದು, ಮತ್ತೆ ರೀಲ್ಸ್ ನೋಡ್ತೀನಿ ಅಂದ್ರೆ ಇಂಥ ಯೂಸೇಜ್‌ಗಾದ್ರೆ ಒಂದು 10 ರಿಂದ 13,000ದ ಫೋನ್ ಆದ್ರೆ ಸಾಕಾಗುತ್ತೆ. ಸ್ವಲ್ಪ ಬಜೆಟ್ ಜಾಸ್ತಿ ಇದ್ರೆ ಇದಕ್ಕಿಂತ ಚೆನ್ನಾಗಿರೋ ಫೀಚರ್ಸ್ ಇರೋ ಫೋನ್ ಸಹ ನೀವು ತಗೊಬೋದು. ಕಡಿಮೆ ದುಡ್ಡಿನ ಫೋನ್‌ಗೂ ಮತ್ತೆ ಜಾಸ್ತಿ ದುಡ್ಡಿನ ಫೋನ್‌ಗೂ ಏನು ಡಿಫ್ರೆಂಟ್ ಅಂದ್ರೆ ಕ್ಯಾಮೆರಾ ವೈಸು ಮತ್ತೆ ಸ್ಟೋರೇಜು, ಬ್ಯಾಟರಿ, ಚಾರ್ಜರು ಮತ್ತೆ ಪ್ರೊಸೆಸರು ಈ ಫೀಚರ್ಸಲ್ಲಿ ಚೇಂಜಸ್ ಇರುತ್ತೆ. ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬಜೆಟ್‌ನ ಫೋನ್ ತಗೊಳ್ಳೋದು ಅಂತ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪ್ರೊಸೆಸರು. ನಾರ್ಮಲ್ ಯೂಸ್‌ಗಾದ್ರೆ ಸ್ನ್ಯಾಪ್‌ಡ್ರ್ಯಾಗನ್ ಪ್ರೊಸೆಸರಲ್ಲಿ ಸ್ನ್ಯಾಪ್‌ಡ್ರ್ಯಾಗನ್ 680, 695 ಇಂದ ಹಿಡಿದು 4 ಜೆನ್ 1, 4 ಜೆನ್ 2 ಇಂಥ ಪ್ರೊಸೆಸರ್ ಇರೋ ಫೋನ್ ನೋಡಿ. ಇನ್ನು ಮೀಡಿಯಾಟೆಕ್ ಪ್ರೊಸೆಸರಲ್ಲಿ ನಾರ್ಮಲ್ ಯೂಸ್‌ಗೆ ಹೆಲಿಯೋ ಎ ಮತ್ತೆ ಜಿ ಸೀರೀಸ್ ಇಂದ ಹಿಡಿದು ಡೈಮೆನ್ಸಿಟಿ 700 ಮತ್ತೆ 1300 ಸೀರೀಸ್ ಇರೋ ಪ್ರೊಸೆಸರ್‌ನ ನೋಡಿ. ಮತ್ತೆ ನಾರ್ಮಲ್ ಯೂಸ್‌ಗೆ ಸ್ಯಾಮ್ಸಂಗ್ ಫೋನ್ ತಗೋತೀನಿ ಅಂತಂದ್ರೆ ಸ್ಯಾಮ್ಸಂಗ್ ನೋಡಿದೆ ಎಕ್ಸಿನೋಸ್ ಅಂತ ಪ್ರೊಸೆಸರ್ ಇದೆ. ನಾರ್ಮಲ್ ಯೂಸ್‌ಗೆ ಎಕ್ಸಿನೋಸ್ 1280 ರಿಂದ ಎಕ್ಸಿನೋಸ್ 1330 ಪ್ರೊಸೆಸರ್ ಇರೋ ಫೋನ ನೋಡಿ. ಮತ್ತೆ ಐಫೋನ್ ಏನ್ ತಗೋತೀನಿ ಅಂತಂದ್ರೆ ನಾರ್ಮಲ್ ಯೂಸ್‌ಗೆ A13 ಬಯೋನಿಕ್ಸ್ ಇಂದ A14 ಬಯೋನಿಕ್ಸ್ ಸೀರೀಸ್ ಪ್ರೊಸೆಸರ್ ಇರೋ ಫೋನ ನೋಡಿ. ಫೋನ ಹೆವಿ ಯೂಸ್ ಮಾಡೋರಾಗಿದ್ರೆ ಸ್ನ್ಯಾಪ್‌ಡ್ರ್ಯಾಗನ್ ಪ್ರೊಸೆಸರಲ್ಲಿ ಸ್ನ್ಯಾಪ್‌ಡ್ರ್ಯಾಗನ್ 778 ಇಂದ ಸ್ನ್ಯಾಪ್‌ಡ್ರ್ಯಾಗನ್ 7 ಜೆನ್ 1, 7 ಜೆನ್ 2, 8 ಜೆನ್ 1, 8 ಜೆನ್ 1 2 ಪ್ರೊಸೆಸರ್ ಇರೋ ಫೋನ್ ನೋಡಿ. ಮತ್ತೆ ಇನ್ನು ಮೀಡಿಯಾಟೆಕ್ ಡೈಮೆನ್ಸಿಟಿ ಪ್ರೊಸೆಸರ್ ಆದ್ರೆ 7000 ಸೀರೀಸ್ ಇಂದ ಹಿಡಿದು 9000 ಸೀರೀಸ್ ಇರೋ ಪ್ರೊಸೆಸರ್ ಇರೋ ಫೋನ್ ನೋಡಿ. ನೆಕ್ಸ್ಟು ಸ್ಯಾಮ್ಸಂಗ್ ಪ್ರೊಸೆಸರ್ ಮತ್ತೆ ಐಫೋನ್ ಪ್ರೊಸೆಸರ್‌ದು ಸ್ಕ್ರೀನ್ ಮೇಲೆ ಬರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸ್ಟೋರೇಜು. ನಾರ್ಮಲ್ ಯೂಸ್‌ಗಾದ್ರೆ 4 GB ರ್ಯಾಮು, 64 GB ಸ್ಟೋರೇಜ್ ಇಂದ 6 GB ರ್ಯಾಮು, 128 GB ಇಂಟರ್ನಲ್ ಸ್ಟೋರೇಜ್ ಇರೋ ಫೋನ್ ನೋಡಿ. ನೀವೇನಾದ್ರೂ ಫೋನಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಅಂದ್ರೆ ಜಾಸ್ತಿ ರ್ಯಾಮ್ ಇರೋದು ಮತ್ತೆ ಇಂಟರ್ನಲ್ ಸ್ಟೋರೇಜ್ ಜಾಸ್ತಿ ಇರೋದನ್ನ ನೋಡಿ. ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು GB ರ್ಯಾಮ್ ಇರೋದು ಮತ್ತೆ ಎಷ್ಟು GB ಇಂಟರ್ನಲ್ ಸ್ಟೋರೇಜ್ ಇರೋ ಫೋನ್ ಬೇಕಾಗುತ್ತೆ ಅಂತ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾ 32 MP ಇಂದ 50 MP ಮತ್ತೆ ಅದಕ್ಕಿಂತ ಅಬೋವ್ ಇರಲಿ. ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ 12 MP ಇಂದ ಇದಕ್ಕಿಂತ ಅಬೋವ್ ಇರಲಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಬ್ಯಾಟ್ರಿ. ನಾರ್ಮಲ್ ಯೂಸ್‌ಗಾದ್ರೆ 4000 mAh ಬ್ಯಾಟ್ರಿಯಿಂದ ಹಿಡಿದು 4700 ಬ್ಯಾಟ್ರಿ ಇರೋದನ್ನ ನೋಡಿ. ಮತ್ತೆ ಚಾರ್ಜರು 18 ವ್ಯಾಟ್ ಚಾರ್ಜರ್ ಇಂದ ಹಿಡಿದು ಅದಕ್ಕಿಂತ ಅಬೋವ್ ಇರೋ ಚಾರ್ಜರ್‌ನ ನೋಡ್ಬೋದು. ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಅಂದ್ರೆ 4700 mAh ಬ್ಯಾಟ್ರಿಯಿಂದ ಹಿಡಿದು 5000 mAh ಬ್ಯಾಟ್ರಿ ಮತ್ತೆ 6000 mAh ಬ್ಯಾಟ್ರಿನ ನೋಡ್ಬೋದು. ಮತ್ತೆ ಚಾರ್ಜರು 67 ವ್ಯಾಟ್ ಚಾರ್ಜರ್ ಇಂದ ಹಿಡಿದು ಇದಕ್ಕಿಂತ ಅಬೋವ್ ಇರೋ ಚಾರ್ಜರ್‌ನು ಸಹ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಡಿಸ್‌ಪ್ಲೇ. AMOLED ಮತ್ತೆ LCD ಅಂತ 2 ಡಿಸ್‌ಪ್ಲೇ ಇರುತ್ತೆ. ಇದರಲ್ಲಿ AMOLED ಡಿಸ್‌ಪ್ಲೇ ಇರೋ ಫೋನ್ನ ಚೂಸ್ ಮಾಡಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್‌ನಲ್ಲಿ ಫೋನ್ ರಿವ್ಯೂಸ್ ನೋಡಿ. ಮತ್ತೆ ಫೋನ್ ಫೀಚರ್ಸು, ಪ್ರೈಸ್ ಕಂಪೇರ್ ಮಾಡಿ. ಆಮೇಲೆ ನಿಮ್ಗೆ ಇಷ್ಟ ಆಗಿರೋ ಫೋನ್ನ ನೀವು ಚೂಸ್ ಮಾಡಬಹುದು. ಇದೇ ರೀತಿಯ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.